ಹುಡುಗಿ ನೋಡ್ಕೊಂಡು ಹೋಗಿ ಆಗಲೇ 2 ದಿನ ಆಗಿ ಹೋಯ್ತು. ಏನಂದ್ರು ನಿಮ್ಮಮ್ಮ? ಒಪ್ಪಿಗೆ ಆಗಿದ್ದಾಳಂತ ನನ್ನ ಮಗಳು? ಹಾಂ, ನಮ್ಮನೇಲಿ ಎಲ್ರಿಗೂ ಒಪ್ಪಿಗೆ ಆಗಿದ್ದಾಳೆ, ನನಗೂ ಕೂಡ. ನೀನೇನು ಕೆಲಸ ಮಾಡ್ತಿರೋದಂದೆ? ಬ್ಯಾಂಕಲ್ಲಿ ಕೆಲಸ ಮಾಡ್ತಿರೋದು ಅಂತ ಹೇಳಿದ್ನಲ್ಲ. ಗೌರ್ಮೆಂಟ್ ಬ್ಯಾಂಕ್ ಅದು? ಇಲ್ಲ, ಪ್ರೈವೇಟು. ಆದರೆ ಸಂಬಳ ಚೆನ್ನಾಗಿದೆ, 40,000 ಕೊಡ್ತಾರೆ ತಿಂಗಳಿಗೆ. 40,000 ಕೊಡ್ತಾರೆ ನಿಜ. ಆದ್ರೂ ನನ್ನ ಕೆಲಸ ಪರ್ಮನೆಂಟ್ ಅಲ್ಲ ಅಂದಂಗೆ ಆಯ್ತು. ಒಂದು ವೇಳೆ ನಾಳೆ ನೀ ಸತ್ತು ಹೋದ್ರೆ ನಿನ್ನ ಕೆಲಸದಿಂದ ನನ್ನ ಮಗಳಿಗೆ ಏನು ಸೆಕ್ಯೂರಿಟಿ ಸಿಗತ್ತೆ? ಅವಾಗ ಅವಳ ಗತಿ ಏನು? ನೀವು ನಿಮ್ಮ ಮಗಳ ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ. ಒಂದು ವೇಳೆ ಮದುವೆ ಮಾಡೋಕ್ಕೂ ಮುಂಚೆ ನೀವು ಸತ್ತು ಹೋದ್ರೆ ಅವಾಗ ನಿಮ್ಮ ಮಗಳ ಗತಿ ಏನು? ಹಂಗಾಗ್ಬೋದಂತಲೇ ನನ್ನ ಮಗಳ ಮದುವೆಗೋಸ್ಕರ ದುಡ್ಡನ್ನ ಈಗಾಗಲೇ ಕೂಡಿಟ್ಟಿದ್ದೀನಿ. ನಾನು ಇಲ್ಲದೆ ಇದ್ರೂ ಅವಳ ಮದುವೆ ನಡೀತದೆ. ಅಂದ್ರೆ ನಿಮ್ಮ ಕೆಲಸದಿಂದಾನೂ ನಿಮ್ಮ ಮಗಳಿಗೆ ಸೆಕ್ಯೂರಿಟಿ ಸಿಗಲ್ಲ ಅಂದಂಗಾಯ್ತು. ಅದಕ್ಕೆ ನೀವೇ ದುಡ್ಡು ಜೋಡಿಸಿದ್ದೀರಾ. ಸರ್, ನೀವಿಲ್ಲಿ ನಾನು ಸಾಯೋದ್ರ ಬಗ್ಗೆ ಹೇಳಿದ್ರಿ. ನಾಳೆ ಒಂದ್ ವೇಳೆ ಹೆರಿಗೆ ಟೈಮಲ್ಲಿ ನಿಮ್ಮ ಮಗಳೇ ಸತ್ತು ಹೋಗ್ಬಿಟ್ರೆ ಅವಾಗ ನನ್ ಗತಿ ಏನು? ನಾವು ಅದಕ್ಕೆ ಯಾವ ಶೂರಿಟಿ ಕೇಳಬೇಕು? ಮದ್ವೆ ಅಂದ್ರೆ ಬರೀ ಹೆಣ್ಣು ಮಕ್ಕಳದ್ದಷ್ಟೇ ಜೀವನ, ಗಂಡು ಮಕ್ಕಳದಲ್ಲ ಅಲ್ವಾ? ಇಲ್ಲಿ ನೀವು ನಿಮ್ಮ ಮಗಳು ಕೊನೆಯವರೆಗೂ ಮುತ್ತೈದೆ ಆಗಿರ್ಬೇಕು ಅಂತ ಆಸೆ ಪಡ್ತಾನೆ ಇಲ್ಲ. ಅವಳು ಗಂಡ ಸತ್ತು ಅವಳು ವಿಧವೆಯಾದ್ರೂ ಪರವಾಗಿಲ್ಲ, ನನ್ನ ಮಗಳು ಸೇಫ್ ಆಗಿರ್ಬೇಕು ಅಂತಿದ್ದೀರಾ. ಅದಕ್ಕೋಸ್ಕರನೇ ಹುಡುಗನ ಹತ್ರ ಇರೋ ಕೆಲಸ, ಬಂಗಾರ, ದುಡ್ಡು, ಆಸ್ತಿ ಇದೆಲ್ಲದ್ರ ಬಗ್ಗೆನೂ ವಿಚಾರಿಸ್ತೀರಾ. ಅದೇ ಅವನ ಗುಣ ಹೆಂಗಿದೆ, ಅವನ ಮನಸ್ಸು ಹೆಂಗಿದೆ ಅಂತ ನೋಡೋದೇ ಇಲ್ಲ. ಜನಕ ಮಹಾರಾಜ ರಾಮನ ಹತ್ರ ಇರೋ ದೊಡ್ಡ ದೊಡ್ಡ ಅರಮನೆಗಳನ್ನ ನೋಡಿ ತನ್ನ ಮಗಳು ಸೀತೆನ ಮದುವೆ ಮಾಡಿಕೊಡ್ಲಿಲ್ಲ. ರಾಮನ ಹತ್ರ ಇರೋ ಗುಣಗಳನ್ನ ನೋಡಿ ಮದುವೆ ಮಾಡಿಕೊಟ್ಟ. ಅದಕ್ಕೆ ರಾಮ ಕಾಡಿಗೆ ಹೋದ್ರೂ ಕೂಡ ಪ್ರತಿ ಕ್ಷಣನೂ ಸೀತೆಗೋಸ್ಕರನೇ ಬದುಕಿದ. ಸೀತೆನೂ ಅಷ್ಟೇ, ಚಿಕ್ಕ ವಯಸ್ಸಿಂದನೂ ಹಂಸ ತೂಲಿಕಾ ತಲ್ಪದ ಮೇಲೆ ಮಲಗಿ ರಾಣಿ ತರ ಬೆಳೆದಿದ್ರೂ ಎಲ್ಲ ಬಿಟ್ಟು ರಾಮನ್ ಜೊತೆ ಕಾಡಿಗೆ ನಡೆದ್ಲು. ಕಾರಣ ಅವರಿಬ್ಬರ ಮಧ್ಯೆ ಇದ್ದ ನಿರ್ಮಲವಾದ ಪ್ರೇಮ. ಮದ್ವೆ ಆಗೋ ಹುಡುಗ ಹುಡುಗಿ ಮಧ್ಯೆ ಆ ಪ್ರೀತಿ ಇರಬೇಕು ಅಂತ ಆಸೆ ಪಡೋನು ನಾನು, ಈ ಶೂರಿಟಿ ಸೆಕ್ಯೂರಿಟಿಗಳಲ್ಲ. ಬರ್ತೀನಿ ಸರ್. ಸಾರಿ ಕಣಪ್ಪ ಸುಬ್ಬು, ಬೇಜಾರು ಮಾಡ್ಕೋಬೇಡ. ಸರ್, ಒಂದು ಹೆಣ್ಣಿನ ತಂದೆಯಾಗಿ ನೀವು ನಿಮ್ಮ ಮಗಳ ಭವಿಷ್ಯದ ದೃಷ್ಟಿಯಿಂದ ಆ ರೀತಿ ಯೋಚನೆ ಮಾಡಿದ್ದು ತಪ್ಪಲ್ಲ. ಆದ್ರೆ ನಿಮ್ಮ ಆ ಮಾತಿಂದ ಇನ್ನೊಬ್ಬರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡದೆ ಮಾತಾಡಿದ್ದು ತಪ್ಪು. ನಮ್ಮಮ್ಮ ಇಲ್ಲಿ ಇದ್ದಿದ್ರೆ ಹತ್ತು ಬಿಡ್ತಾ ಇದ್ರು. ಅದೇ ಗೊತ್ತಾಗ್ಲಿಲ್ಲ. ಮನ್ಸಿ ತಗೋಬೇಡ, ಈ ಭಾನುವಾರ ಬರ್ತೀವಿ ಮಾತುಕತೆಗೆ. ಬನ್ನಿ, ಪರವಾಗಿಲ್ಲ. ಆದ್ರೆ ಬರುವಾಗ ಒಂದನ್ನ ನೆನ್ಪಿಡ್ಕೊಂಡು ಬನ್ನಿ. ನಾನು ನೀವು ಕೇಳೋ ಯಾವುದಕ್ಕೆ ಬೇಕಾದ್ರೂ ಶೂರಿಟಿ ಕೊಡ್ಬೋದು, ಆದ್ರೆ 100 ವರ್ಷ ದೀರ್ಘಾಯುವಾಗಿ ಬದುಕ್ತೀನಿ ಅನ್ನೋದಕ್ಕೆ ಮಾತ್ರ ಶೂರಿಟಿ ಕೊಡಕ್ಕಾಗಲ್ಲ. ಬರ್ತೀನಿ. ಸಾರಿ.